ಒಬ್ಬ ವ್ಯಕ್ತಿಯ ಅಪಜಯಕ್ಕೂ ಕೂಡ ಒಂದು ಹುಡುಗಿ ಕಾರಣವಾಗಿರ್ತದೆ ಅಂತ ಈಗಿನೆಲ್ಲ ಹುಡುಗರು ಹೇಳ್ತಿರ್ತಾರೆ, ಲವ್ ಫೇಲ್ಯೂರ್ ಆದಂಥವ್ರು. ಆದರೆ ನಾವೆಲ್ಲ ಗಮನಿಸಬೇಕು, ನಾವು ನೋಡುವಂತಹ ದೃಷ್ಟಿ ಯಥಾ ದೃಷ್ಟಿ ತಥಾ ಸೃಷ್ಟಿ ಎನ್ನುವ ರೀತಿಯಲ್ಲಿ ನೋಡುವ ಮನಸ್ಸುಗಳು ಸ್ವಚ್ಛವಾಗಿದ್ದರೆ, ನೋಡುವ ದೃಷ್ಟಿಕೋನ ಒಳ್ಳೆಯದಾಗಿತ್ತು ಅಂತಂದರೆ ನಾಡೆಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಆ ಕಾರಣದಿಂದ ನಮ್ಮ ದೇಶದ ಸಂಸ್ಕೃತಿ ಎಂಥದ್ದು ಅಂತಂದರೆ, ಕೈ ಹಿಡಿದ ಮಡದಿ ಮಾತ್ರ ನಾವು ಹೆಂಡತಿಯನ್ನಾಗಿ ನೋಡ್ತೇವೆ. ನಮ್ಮ ದೇಶದ ಸಂಸ್ಕೃತಿ ಬಹಳ ಉತ್ತಮವಾಗಿರುವಂಥದ್ದು. ನಮ್ಮ ಕೈ ಹಿಡಿದ ಮಡದಿಯನ್ನು ಹೆಂಡತಿಯನ್ನಾಗಿ ನೋಡ್ತೇವೆ. ಆದರೆ ವಿದೇಶದಲ್ಲಿ ಹಾಗೆ ಅಲ್ಲ. ಅಲ್ಲಿ ಹಡೆದ ತಾಯಿಯನ್ನು ಮಾತ್ರ ತಾಯಿಯನ್ನಾಗಿ ನೋಡ್ತಾರೆ. ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಹೆಂಡತಿಯನ್ನಾಗಿ ನೋಡುವುದು ವಿದೇಶಿ ಸಂಸ್ಕೃತಿ. ಆದರೆ ನಮ್ಮ ಕೈ ಹಿಡಿದ ಮಡದಿಯನ್ನು ಹೆಂಡತಿಯನ್ನಾಗಿ ನೋಡಿ ಕಣ್ಣಿಗೆ ಕಾಣುವ ಎಲ್ಲ ಹೆಣ್ಮಕ್ಕಳು ಕೂಡ ನನ್ನ ತಾಯಿ ಸಮಾನ ಅನ್ನುವಂಥ ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿ ಅನ್ನುವುದನ್ನು ನಾವು ಮರಿಬಾರ್ದು. ಅಷ್ಟೊಂದು ಉಚ್ಚ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹೀಗಾಗಿ ಮನೆಯೇ ಮೊದಲು ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವ ಹಾಗೆ ತಾಯಿ ಪಾತ್ರ ಬಹಳ ಹಿರಿದಾಗಿರುವಂಥದ್ದು. ಮೊದಲನೆಯ ಗುರು ಶಿಕ್ಷಕಿ ನಮ್ಮ ತಾಯಿಯೇ ಆಗಿರ್ತಾಳೆ. ಶಾಲೆಗೆ ಹೋಗುವ ಪೂರ್ವದಲ್ಲಿ ರಟ ಏಕ ಕಕಂಬಳಿ ಆ ಈ ABCD ಇವೆಲ್ಲವುಗಳನ್ನು ಕರೆಸುವುದರೊಂದಿಗೆ ಅಮ್ಮ, ಅಪ್ಪ, ಅತ್ತೆ, ಕಾಕ, ದೊಡ್ಡಪ್ಪ, ಚಿಗವ್ವ ಇವೆಲ್ಲ ಶಬ್ದಗಳನ್ನು ಜೀವನದ ಕೊನೆ ಉಸಿರಿರುವವರೆಗೂ ಎಂದು ಬಾಯಿ ಬಂದತಿ ಅಂದ ಕಲಿಯಕ್ಕೆ ಆರಂಭ ಮಾಡ್ಯಾನ, ಎಂದು ಕೊನೆಗೆ ವಯಸ್ಸಾದ್ಮೇಲೆ ಬಾಯಿ ಹೋಗ್ತದ, ಅಲ್ಲಿವರೆಗೂ ಕೂಡ ನೆನಪು ಹಾರದ ಹಾಗೆ ಅಕ್ಷರದ ಬೀಜವನ್ನು ಬಿತ್ತಿದ ಶ್ರೇಷ್ಠ ಗುರು ಯಾರು ಅಂದರೆ ನಮ್ಮ ಹಡೆದ ತಾಯಿಯೇ ಅನ್ನುವಂಥದ್ದನ್ನು ನಾವು ಮರಿಬಾರ್ದು. ಅಂತಹ ಶಕ್ತಿ ತಾಯಿಂದ್ರಲ್ಲಿದೆ ಎನ್ನುವಂಥದ್ದು. ಆ ಕಾರಣದಿಂದ ಆಂಗ್ಲ ಕವಿಗಳು ಹೇಳ್ತಾರೆ, ಆ್ಯನ್ ಎಜುಕೇಟೆಡ್ ಮದರ್ ಈಸ್ ಈಕ್ವಲ್ ಟು 1000 ಟೀಚರ್ಸ್ ಅಂತ. ಒಬ್ಬ ಸುಶಿಕ್ಷಿತ ಮಹಿಳೆ 1000 ಶಿಕ್ಷಕಿಯರಿಗೆ ಸಮಾನ ಅನ್ನುವಂಥದ್ದು. ಆ ಕಾರಣದಿಂದ ಪರಮ ಪೂಜ್ಯರು ನಿನ್ನೆ ಜಿಮ್ನ್ಯಾಸ್ಟಿಕ್ ಬಗ್ಗೆ ಒಬ್ಬ ಮಹಿಳೆಯನ್ನು ಸನ್ಮಾನ ಮಾಡಿರುವಂಥದ್ದನ್ನು ಬಹಳ ಸುಂದರವಾಗಿ ಅವರೆಲ್ಲ ಪ್ರವಚನದಲ್ಲಿ ತಿಳಿಸಿದರು. ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ರಾಜಕಾರಣದಾಗಿರ್ಬೋದು, ಧಾರ್ಮಿಕತೆ ಆಗಿರ್ಬೋದು, ಆಟ ಪಾಠಗಳಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ರಂಗಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೆಲದ ಮೇಲೆ ಓಡಾಡುವ ಗಾಡಿಯಿಂದ ಹಿಡಿದುಕೊಂಡು ವಿಮಾನದವರೆಗೂ ಕೂಡ ಮಹಿಳೆಯರು ಬಹಳ ಪ್ರಮುಖವಾದಂತಹ ಜವಾಬ್ದಾರಿಯನ್ನು, ಖಾತೆಗಳನ್ನು ನಿಭಾಯಿಸ್ತಾ ಇದ್ದಾರೆ ಎನ್ನುವಂಥದ್ದು. ಇವತ್ತು ಭಾರತದ ರಾಷ್ಟ್ರಪತಿಯಾದಂಥವರು ಕೂಡ ಒಬ್ಬ ಮಹಿಳೆ ಎನ್ನುವಂಥ ಹೆಮ್ಮೆ ನಮ್ಮೆಲ್ಲರಿಗೂ ಕೂಡ ಇದೆ. ಅಂದರೆ ನಾವು ಮಹಿಳೆಯರ ಬಗ್ಗೆ ತಾತ್ಸರ ಭಾವವನ್ನು ಉಂಟು ಮಾಡಬಾರ್ದು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಮಹಿಳೆಯ ಮನಸ್ಸು ಮಾಡಿದರೆ ಬಹಳ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು. ಇಷ್ಟೆಲ್ಲ ತಾಯಂದಿರು ತಾವೆಲ್ಲ ಬಂದು ಕುಳಿತಿದ್ದೀರಿ ಅಂದರೆ ನಿಮ್ಮ ಶ್ರಮ ಮತ್ತು ಸಂಸ್ಕೃತಿ, ಮನೆಯ ಶಿಷ್ಟಾಚಾರ ಸಂಸ್ಕಾರದ ಬಲ ಬಹಳ ದೊಡ್ಡದಿದೆ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು. ಒಬ್ಬ ಮುದುಕಿ ಇದ್ಲು, ಆಕೆಗೆ ಸರಿಯಾಗಿ ಕಣ್ಣು ಕಾಣ್ತಾ ಇದ್ದಿಲ್ಲ, ಚೆನ್ನಾಗಿ ಕಿವಿನೂ ಕೇಳ್ತಾ ಇದ್ದಿಲ್ಲ. ಆದರೂ ಮುಂದಿನ ಸಾಲಿನೊಳಗನ 3 ಜನ ಮೊಮ್ಮಕ್ಕಳನ್ನ ಕರ್ಕೊಂಡು ಮಣಕ್ವಾಡ ಅಜ್ಜರ ಪ್ರವಚನ ಕೇಳಕ್ಕೆ ಬಂದು ಕುಳಿತುಕೊಳ್ತಿದ್ಲ. 1 ದಿನ ಹೋಯಿತು, 2 ದಿನ ಹೋಯಿತು, 3 ದಿನ ಹೋಯಿತು. ನಿಮ್ಮ ಪ್ರತಿಕ್ರಿಯೆ ಸರಿ ಬರದಾ ಇದ್ದಾಗ ಪ್ರವಚನ ಹೇಳುವ ಪೂಜ್ಯರು ಕೇಳಿದರು, ನೀನು ನೋಡಿನೂ ಖುಷಿ ಪಡ್ತಾ ಇಲ್ಲ, ಕೇಳಿನೂ ಖುಷಿ ಪಡ್ತಾ ಇಲ್ಲ. ಕೇಳಬೇಕು ಅಂದರೆ ಕಿವಿ ಸರಿಯಾಗಿ ಕೇಳ್ತಾ ಇಲ್ಲ, ನೋಡಿ ಖುಷಿ ಪಡಬೇಕು ಅಂದರೆ ಕಣ್ಣು ಸರಿಯಾಗಿ ಕೇಳ್ತಾ ಇಲ್ಲ. ಆದರೂ ಮುಂದಿನ ಸರಿಯಾಗಿ ಸಾಲಿನೊಳಗನೆ ಸಮಯಕ್ಕೆ ಸರಿಯಾಗಿ ಬಂದು ಮೊಮ್ಮಕ್ಕಳನ್ನ ಕರ್ಕೊಂಡು ಕುಳಿತುಕೊಳ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಆ ತಾಯಿ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ಲು, ನಾನು ಇವತ್ತು ಇರೋದು ನಾಳೆ ಬಿದ್ದು ಹೋಗೋ ಮರ ಇದ್ದ ಹಾಗೆ. ಆದರೆ ನನ್ನದೊಂದು ಏನು ಇಚ್ಛೆ ಇದೆ, ಸಂಕಲ್ಪ ಇದೆ ಅಂತಂದರೆ, ನಾನು ಮುಂದೆ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಕುಳಿತುಕೊಳ್ಳೋದ್ರಿಂದ ನನ್ನ ಮಕ್ಕಳಿಗೆ ಕೇಳೋ ಸಂಸ್ಕಾರ ಬರಲಿ ಮೊಮ್ಮಕ್ಕಳಿಗೆ ಅಂಥೇಳಿ ಮುಂದಿನ ಸಾಲಿನಲ್ಲೇ ಕುಳಿತುಕೊಳ್ತೇನೆ ಅನ್ನುವಂಥ ಮಾತುಗಳನ್ನು ಅಜ್ಜಿ ಹೇಳ್ತಾಳೆ. ಇದರಿಂದ ನಾವು ತಿಳಿದುಕೊಳ್ಳುವಂತಹದ್ದು, ನಮ್ಮ ಮನೆಯ ಮೊಮ್ಮಕ್ಕಳಿಂದ ಹಿಡಿದುಕೊಂಡು ಹಿರಿಯರವರೆಗೆ ಸಂಸ್ಕಾರದ ಬೀಜವನ್ನು ಬಿತ್ತುವಂಥವರೇ ನಮ್ಮ ತಾಯಿಂದಿರು ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕು. ಹೀಗಾಗಿ ಇವತ್ತು ಭ್ರಷ್ಟಾಚಾರ ಬಹಳ ತಾಂಡವಾಡ್ತಾ ಇದೆ. ಆ ಭ್ರಷ್ಟಾಚಾರ ಬೇರು ಸಮೇತ ಕಿತ್ತೊಗಿಬೇಕು ಅಂತಂದರೆ ಅಲ್ಲಿ ಮಹಿಳೆಯರ ಪಾತ್ರವು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. 12ನೇ ಶತಮಾನದಲ್ಲಿ ಒಂದು ಘಟನೆ ಬರ್ತದೆ. ಆಯ್ದಕ್ಕಿ ಮಾರಯ್ಯ ಅಂತ ಒಬ್ಬರು ಶರಣರು. ಅವರ ನಿತ್ಯ ಕಾಯಕ ಏನು ಅಂದರೆ, ಬೀದಿಯಲ್ಲಿ, ಸಂತೆಯಲ್ಲಿ, ಬಾಜಾರದಲ್ಲಿ ಬಿದ್ದಂತಹ ಅಕ್ಕಿಗಳನ್ನು, ಧಾನ್ಯಗಳನ್ನು ಆರಿಸ್ಕೊಂಡು ಬರೋದು, ಅವರು ಪ್ರಸಾದವನ್ನು ಮಾಡೋದು.
ಬಂದ ಶರಣರಿಗೆ ಹಂಚೋದು, ತಾವು ಪ್ರಸಾದ ಮಾಡೋದು ಅವ್ರದ್ದು ನಿತ್ಯ ಕಾಯಕವಾಗಿತ್ತು. ಒಂದಿನ ಹೀಗೆ ಆರಿಸ್ತಾ ಅವರು ಜಾಸ್ತಿ ಅಕ್ಕಿಯನ್ನು ಮನೆಗೆ ಆರಿಸ್ಕೊಂಡು ತಂದರು. ಅಲ್ಲಿ ಲಕ್ಕಮ್ಮ ಅಂತ ಆ ಶರಣೆ, ಆ ಮಾರಯ್ಯನವರ ಧರ್ಮಪತ್ನಿ, ಆ ಜಾಸ್ತಿ ತಂದಂಥ ಅಕ್ಕಿಯನ್ನು ನೋಡಿ ಆಕೆ ಬೇಜಾರಾಗ್ತದೆ. ನೋಡ್ರಿ ಶರಣರೇ, ನಾವು ಪ್ರತಿನಿತ್ಯ ನಮ್ಗೆ ಎಷ್ಟು ಬೇಕೋ ನಮ್ಮ ಹೊಟ್ಟಿಗೆ 4 ಮಂದಿ ಶರಣರಿಗೆ ದಾಸೋಹ ಮಾಡಲಿಕ್ಕೆ ಮಾತ್ರ ನೀವು ಅಕ್ಕಿಯನ್ನು ಆಯ್ದುಕೊಂಡು ಬರ್ತಿದ್ರಿ. ಇವತ್ತು ಬಹು ಸಂಖ್ಯಾತವಾಗಿ ತಾವೆಲ್ಲ ಅಕ್ಕಿಯನ್ನು ತಂದಿದ್ದೀರಿ, ಹೆಚ್ಚುವರಿಯಾಗಿ ನೀವು ತಂದಿದ್ದೀರಿ, ಇದನ್ನು ಹೋಗಿ ಚೆಲ್ಲಿ ಬರ್ರಿ ಅಂಥೇಳಿ ಈಸಕ್ಕಿ ಆಸೆ ನಮಗೇಕೆ, ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂಥೇಳಿ ಗಂಡನಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು, ದಾರಿ ತಪ್ಪುವ ಗಂಡನಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಭ್ರಷ್ಟಾಚಾರವನ್ನು ಬೇರು ಸಮೇತ ಕಿತ್ತೊಗಿಬೇಕು ಅಂತ ಪಣ ತೊಟ್ಟಂಥವರು ಕಲ್ಯಾಣದ ಐದಕ್ಕಿ ಲಕ್ಕಮ್ಮನವರು ಅಂತ. ನೀವು ಭಾಳ ಜನ ನೌಕರದಾರ ನಾವು ಹೆಂಡತಿಯರು ಇರ್ಬೋದು, ನೀವು ಬಹಳ ಉತ್ತಮವಾಗಿ ವ್ಯಾಪಾರ ಮತ್ತು ವಹಿವಾಟುಗಳಾಗಿರ್ಬೋದು ಮತ್ತು ರಾಜಕಾರಣ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಇಂತಹ ಸಂದರ್ಭದಲ್ಲಿ ಟೇಬಲ್ ಕೆಳಗೆ ಕೈ ಚಾಚಿ ರೊಕ್ಕ ಹೆಚ್ಚಿಗೆ ತಂದಾಗ, ಇದು ಯಾಕೆ ಹೆಚ್ಚಿಗೆ ರೊಕ್ಕ ತಂದಿರಿ, ನೀವು ಬರಬೇಕಾದಂತಹ ನಮ್ಮ ಸಂಬಳದಲ್ಲಿ ಮಾತ್ರ ನಮಗೆ ತೃಪ್ತಿ ಜೀವನವನ್ನು ನಡೆಸೋಣ, ಕಾಯಕದಿಂದ ಬಂದಿರುವಂಥದ್ದನ್ನು ಮಾತ್ರ ನಮ್ಮ ಜೀವನದಲ್ಲಿ ಇಟ್ಕೊಳ್ಳೋಣ, ಹೆಚ್ಚುವರಿಯಾಗಿರುವಂಥದ್ದನ್ನು ಕೊಟ್ಟು ಬರ್ರಿ ಅಂತ ಯಾರು ಗಟ್ಟಿಯಾಗಿ ಹೆಣ್ಮಕ್ಳು ಹಠ ಹಿಡಿತಾರೆ, ಆವಾಗ ಈ ನಾಡಿನಲ್ಲಿ ಬೇರು ಸಮೇತ ಭ್ರಷ್ಟಾಚಾರ ಅನ್ನುವಂಥದ್ದು ದೂರ ಆಗ್ತದೆ ಅನ್ನುವಂಥದ್ದು. ಅದನ್ನು ಬಿಟ್ಟು 1000 ರೂಪಾಯಿ ಜಾಸ್ತಿ ತಂದ್ರೆ, ಅಯ್ಯೋ ನಾನು ರಾಜಕುಮಾರ ದಿನ ಇಟ್ಟ ತಮ್ಮ ಅಂತೇಳಿ ಅವ್ರಿಗೆ ಉಬ್ಬಿಸಿ ನೀವು ರೀತಿಯಾಗಿ ಅವರನ್ನೇ ಭ್ರಷ್ಟಾಚಾರಕ್ಕೆ ಇಳಿಸುವ ಪ್ರಯತ್ನವನ್ನು ಮಾಡಬಾರ್ದು ಅನ್ನುವಂಥದ್ದು ಕೂಡ ತಾವೆಲ್ಲ ಕಿವಿ ಮಾತನ್ನು ತಿಳಿದುಕೊಳ್ಬೇಕಾಗಿರುವಂಥದ್ದು. ನೀವು ಒಂದು ಮಾತನ್ನು ಕೇಳಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾದಂಥ ಒಂದು ಘಟನೆ ನಡೀತದೆ. ಅವರು ತಮ್ಮ ನಿತ್ಯ ಕಾಯಕವನ್ನು ಮಾಡ್ತಾಯಿದ್ರು, ಪ್ರಧಾನಮಂತ್ರಿ ಆದರು. ಅವ್ರ ಹತ್ರ ಅವ್ರ ಸಂಬಂಧಿ ಒಬ್ಬರು ಯಾರೋ ಆರ್ಥಿಕ ತೊಂದರೆಯಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಹಣ ಕೇಳಲಿಕ್ಕೆ ಬಂದರು. ನಮ್ಮ ಕಡೆ ಹಣ ಇಲ್ಲಪ್ಪ ಅಂತ ಶಾಸ್ತ್ರಿ ಅವರು ಅಂದರು. ಮನೆಯಾಗಿದ್ದಂಥ ಶ್ರೀಮತಿ ಶಾಸ್ತ್ರಿ ಅವರು ನನ್ನ ಕಡೆ ಅದವು ತಡ್ರಿ ಅಂಥೇಳಿ ಬಂದು 10 ರೂಪಾಯಿ ತಂದು ಕೊಟ್ಟರು. ಅವರು 10 ರೂಪಾಯಿ ತಂದು ಕೊಟ್ಟಾಗ ಅವರು ಇಸ್ಕೊಂಡ್ರು ಹೋದರು. ಇವು ನಿನ್ನ ಕಡೆ ಹೆಂಗೆ ಬಂದವು ಅಂತ ಶಾಸ್ತ್ರಿ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೆಂಡತಿ ಕೇಳಿದರು. ನೀವು ತಿಂಗಳ ಪಗಾರ ತಂದು ಕೊಟ್ಟಾಗ 1 ರೂಪಾಯಿ ಉಳಿಸಿ ಇವತ್ತು ಇಷ್ಟು ಇಟ್ಕೊಂಡೀನಿ ಅಂತ ಹೇಳಿದಾಗ, ಅವರು ಎಂಥ ದೊಡ್ಡ ವ್ಯಕ್ತಿಗಳಾಗಿದ್ದರು, ಹೆಂಡತಿ ಮೇಲೆ ಸಿಟ್ಟು ಮಾಡಲಿಲ್ಲ, ಹೆಂಡತಿಯನ್ನು ಬೈಲಿಲ್ಲ. ಒಂದು ಮಾತನ್ನು ಏನು ಹೇಳಿದರು ಅಂತಂದರೆ, ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದರು, ನೀವು ಕೊಡುವಂತಹ ಸಂಬಳ ನನಗೆ 1 ರೂಪಾಯಿ ಜಾಸ್ತಿ ಆಗ್ತಾಯಿದೆ, ಕಡಿಮೆ ಮಾಡಿ ನನಗೆ ಸಂಬಳ ಕೊಡ್ರಿ ಅಂತ ಪತ್ರ ಬರೆದಿರುವಂಥ ಇತಿಹಾಸವನ್ನು ಕೂಡ ನಾವೆಲ್ಲ ನೋಡ್ತೇವೆ. ಈ ರೀತಿಯಾಗಿ ನಮ್ಮ ನಾಡಿನಲ್ಲಿ ಒಂದು ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಮೌಲ್ಯಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ನಮ್ಮ ತಾಯಂದಿರ ಪಾತ್ರವು ಕೂಡ ಅಷ್ಟೇ ಮುಖ್ಯವಾಗಿದೆ. ನಮ್ಮ ಶರಣ ಬಳಗ ಅಣ್ಣ ತಮ್ಮಂದಿರ ಪಾತ್ರವು ಕೂಡ ಅವರ ಹೊರಗೆ ದುಡಿದುಕೊಂಡು ಬಂದು ಮನೆಯನ್ನು ನಿಭಾಯಿಸುವಂಥ ಶಕ್ತಿಯು ಕೂಡ ಅವರಲ್ಲಿದೆ. ಹೀಗಾಗಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ. ಈಗೆಲ್ಲ ಕಾಲ ಬದಲಾಗಿದೆ, ಮಹಿಳೆಯರು ಅಷ್ಟೇ ಚೆನ್ನಾಗಿ ದುಡಿತಾರೆ, ಪುರುಷರು ಅಷ್ಟೇ ಚೆನ್ನಾಗಿ ದುಡಿತಾರೆ. ಈಗ ನಾವು ಭೇದ ಭಾವ ಮಾಡಲಿಕ್ಕೆ ಭಾಳ ಕಷ್ಟವಾಗ್ತದೆ. ಹೀಗಾಗಿ ಪುರುಷರು ಮತ್ತು ಮಹಿಳೆಯರು ಒಂದು ರಥದ 2 ಗಾಲಿಯ ಹಾಗೆ ಚೆನ್ನಾಗಿ ಉರುಳಿದರೆ ಮಾತ್ರ ಒಂದು ಸಂಸಾರದ ರಥ ಅದು ಸರಳವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಆ ಮಾಲಿಕೆಯಲ್ಲಿ ಹಲವಾರು ಪ್ರವಚನಗಳಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಆದರೆ ಒಂದೊಂದು ಊರಾಗ ಪೂಜ್ಯರು ನೆನಪಿಸ್ಕೊಂಡ ಹಾಗೆ 2 ತಿಂಗಳಿಗೊಮ್ಮೆ ಪ್ರವಚನ ಮಾಡುವಂಥ ಗಟ್ಟಿ ಭಕ್ತಿ ಎಲ್ಲಿ ನೋಡೋಕ್ಕೆ ಸಾಧ್ಯ ಅಂದ್ರೆ ಅದು ಹೊಳೆಯಲ್ಲವರಾಗ ನೋಡೋಕ್ಕೆ ಸಾಧ್ಯ. ಅಷ್ಟು ತಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀರಿ. ಮೊನ್ನೆ ನಾವು ಹರ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಸುಮಾರು 10-15 ಸಾವಿರ ಜನ, ಎಲ್ಲಿ ನೋಡ್ತೀರಿ ಇಲ್ಲಿ ದೊಡ್ಡ ಹೊಲನ ಅವರು ಸ್ವಚ್ಛ ಮಾಡಿದರು. ಅಷ್ಟೊಂದು ಜನಸಂಖ್ಯೆ ಇರುವಂಥದ್ದು. ಆದರೆ ಅದನ್ನೇ ನೆನಪಿಸುವ ನಿಟ್ಟಿನಲ್ಲಿ ಹೊಳೆಯಾಲೂರು ಗ್ರಾಮದಲ್ಲಿ ನಾವು ಮತ್ತೊಂದು ಊರಿಗೆ ನಾವ್ಯಾಕೆ ಉದಾಹರಣೆ ಆಗಬೇಕು ಅಂಥೇಳಿ ನಾವು ಪುರುಷರಿಗಿಂತಲೂ ನಮ್ಮ ಭಕ್ತಿ ಬಹಳ ಗಟ್ಟಿ ಎನ್ನುವುದಕ್ಕೆ ಈ ಕಾರ್ಯಕ್ರಮಕ್ಕೆ 90% ಮಹಿಳೆಯರ ಸಂಖ್ಯೆ ಪಾಲ್ಗೊಂಡಿರೋದು ನಿಜವಾಗಲೂ ಭಾಳ ಹೆಮ್ಮೆ ಪಡಬೇಕಾಗಿರುವಂಥದ್ದು. ನಿಮ್ಮಿಂದನೇ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಸಮಾಜದಲ್ಲಿ ಅನ್ನುವಂಥದ್ದು ಆ ಮಾಲಿಕೆಯಲ್ಲಿ ತಾವೆಲ್ಲರೂ ಕೂಡ ಮುನ್ನಡಿತಾ ಇದ್ದೀರಿ. ಪೂಜ್ಯ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರ ಪ್ರವಚನ ಅದು ನಿಜವಾಗಲೂ ಕೂಡ ಆಕರ್ಷಣೀಯವಾಗಿರುವಂಥದ್ದು. ನಾವೆಲ್ಲ ಸಣ್ಣವರಿದ್ದಾಗ ಆಟ ಆಡುವಂಥದ್ದು, ಒಂದು ಉಕ್ಕಿನ ಗಡ್ಡೆಯನ್ನು ಇಟ್ಕೊಂಡು ಅಲ್ಲಿ ಏನಾದರೂ ಕಬ್ಬಿಣದ ಚೂರುಗಳಿದ್ವು ಅಂತಂದರೆ ಹಿಂಗೆ ಆಡಿಸಿದ್ರೆ ಸಾಕು, ಅದು ಮ್ಯಾಗ್ನೆಟಿಕ್ ಹೆಂಗೆ ಎಳ್ಕೊಂಡು ಬಿಡ್ತದೆ. ಹಾಗೆ ತಮ್ಮ ಮಾತುಗಳಿಂದ ಕೇವಲ ಹೊಳೆಯಾಲೂರಲ್ಲ, ಕನ್ನಡದ ಎಲ್ಲ ಮನಸ್ಸುಗಳನ್ನು, ಜಾತಿ ಪಕ್ಷ ಪಂಗಡಗಳನ್ನು ಮರೆತು ಒಂದುಗೂಡಿಸುವ ಶಕ್ತಿ ಯಾರಲ್ಲಿದೆ ಅಂದರೆ
ಅದು ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿದೆ. ಮೊಣಕವಾಡದ ಪರಮ ಪೂಜ್ಯರ ವಾಣಿ ಅಂತಂದರೆ ಅದು ಸಿಂಹ ಗರ್ಜನೆ ಇದ್ದ ಹಾಗೆ, ಎಂಥವರನ್ನೂ ಕೂಡ ಆಕರ್ಷಣೆ ಮಾಡುವಂಥದ್ದು. ಕನ್ನಡ ಬರದೇ ಇರುವಂಥವರು ಅವ್ರ ಮಾತುಗಳನ್ನು ಕೇಳಿ ಆಕರ್ಷಣೆ. ಒಂದಿಬ್ಬರು ಇಸ್ಲಾಂ ಧರ್ಮೀಯರು ನಮ್ಗೆ ಫೋನ್ ಮಾಡಿದರು, ಯೂಟ್ಯೂಬ್ದಾಗ ಬರ್ತದಲ್ಲ ಅವರು ಪ್ರವಚನಗಳನ್ನು ಕೇಳಬೇಕು ರೀ, ಅವರನ್ನು ನೋಡಬೇಕು ಅಂತ. ಅವ್ರನ್ನ ಪರಿಚಯ ಮಾಡಿಸ್ತೇನೆ ಟೈಮ್ ತೊಗೊಂಡು ಅಂತ ಹೇಳಿನ ಅವ್ರಿಗೆ. ಅಂದರೆ ಅನ್ಯ ಧರ್ಮೀಯರು, ಅನ್ಯ ಜಾತಿಯವರು, ಅಂದರೆ ಈ ಪ್ರವಚನವನ್ನು ಕೇಳಿ ರೂಢಿ ಇರದೇ ಇರುವಂತಹ ವ್ಯಕ್ತಿಗಳು ಕೂಡ ನಾವು ಜೀವನವನ್ನು ಹೆಂಗೆ ಮಾಡಬೇಕು ಅಂತಂದರೆ ನಮ್ಮ ವೈರಿ ಮೆಚ್ಚುವ ಹಾಗೆ ಜೀವನವನ್ನು ಮಾಡಬೇಕು ಅಂತ ಬೇರೆ ಮಾತುಗಳನ್ನು ನಾವು ಕೇಳ್ತೇವೆ. ಹಾಗೆ ಎಲ್ಲ ಧರ್ಮದವರು ಕೂಡ ಮೆಚ್ಚುವ ಹಾಗೆ ಉತ್ತಮ ಮಾತುಗಳನ್ನು ಆಡುವಂಥವರು ಮೊಣಕವಾಡದ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಅನ್ನುವಂಥದ್ದು. ಹೀಗಾಗಿ ಅವ್ರು ಅಗದಿ ಈಗ ಸ್ಟಾರ್ ವ್ಯಾಲ್ಯೂ ಸ್ವಾಮಿಗಳಿದ್ದಂಗೆ. ಈಗ ಒಂದೊಂದು ರೀತಿ ನೀವೆಲ್ಲ ನೋಡಿದ್ವಿ, ಒಂದೊಂದು ಸಿನಿಮಾ ಆಟಗಾರರು ಮತ್ತು ಕ್ರಿಕೆಟ್ ಆಟಗಾರರು, ಸಿನಿಮಾ ನಟರು, ನಟಿಯರು ಮತ್ತು ರಾಜಕಾರಣ ಒಮ್ಮೆ ಹೇಳ್ತಾರೆ, ಒಮ್ಮೆ ಬೀಳ್ತಾರೆ, ಹೀಗೆ ಬೇರೆ ಬೇರೆ ರೀತಿಯಾಗಿ ನಡೀತಿರ್ತದೆ. ಆದರೆ ನಿರಂತರ ಫಾರ್ಮ್ ಕಾಯ್ಕೊಂಡು ಹೋಗುವಂಥದ್ದು ಏನಿದೆ ಅಲ್ಲ, ಅದು ಎಲ್ಲರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವಿರಾಟ್ ಕೊಹ್ಲಿ 1-2 ಮ್ಯಾಚ್ ಚೆನ್ನಾಗಿ ಆಡಲಿಲ್ಲ ಅಂದ್ರೆ ಅವ್ರು ರಿಟೈರ್ಮೆಂಟ್ ತೊಗೋಬೇಕು ಅಂತ ಹಂಗೆ ನೆಟ್ಟಿಗರು ಹಂಗೆ ಒತ್ತಿರ್ತಾರೆ. ಆದರೆ ನಮ್ಮದು ಹಂಗಲ್ಲ. ಇದು ನಿರಂತರವಾದಂತಹ ಪ್ರತಿಕ್ರಿಯೆ, ನಿರಂತರವಾದಂತಹ ಪರಿಶ್ರಮ, ಎಲ್ಲ ಮನಸ್ಸುಗಳನ್ನು ನಿರಂತರ ಗೆಲ್ಲುವಂಥದ್ದೇನಿದೆ ಅದು ಒಬ್ಬ ಯೋಗ್ಯ ವ್ಯಕ್ತಿ, ಯೋಗ್ಯ ಸ್ವಾಮಿಯಲ್ಲಿ ಮಾತ್ರ ಇರಲಿಕ್ಕೆ ಸಾಧ್ಯ ಇದೆ. ಆ ಒಂದು ಅದ್ಭುತ ಶಕ್ತಿ ಯಾರಲ್ಲಿದೆ ಅಂದರೆ ಅದು ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿದೆ. ಹೀಗಾಗಿ 2 ವರ್ಷ, ಒಂದೊಂದು ವರ್ಷಕ್ಕೆ ನೀವು ಮತ್ತೆ ಪ್ರವಚನ ಮಾಡ್ತೀರಿ ಅಂದ್ರೆ ನೀವು ಭಾಳ ಗಟ್ಟಿ ಬಿಡ್ರಿ. ಅದು ವೀರಭದ್ರೇಶ್ವರ ದೇವಸ್ಥಾನ ಕಟ್ಟಿರಿ, ಅದು ಕಲ್ಲಿನ ಕಟ್ಟಿರಿ, ಮತ್ತು ಮೇಲೆ ಪೂಜ್ಯರು ನೆನಪಿಸಿದ ಹಾಗೆ ಯಾವಾಗ ಭೂಮಿ ಪೂಜೆ ಮಾಡಿರಿ ಅವಾಗ ಉದ್ಘಾಟನೆ ಡೇಟ್ ತೆಗಿತೀರಿ ಅಂತಂದ್ರೆ ಭೀಮನ ಭಕ್ತಿ ಅಂತ ವಿತಾಸದಾಗ ಕೇಳ್ತಿದ್ದೀವಿ ನಾವು. ಅದನ್ನು ಮತ್ತೆ ನೋಡೋದಾದ್ರೆ ನಾವು ಹೊಳೆವಲ್ಲೂರು ಗ್ರಾಮದಲ್ಲಿ ನೋಡ್ತಾ ಇದ್ದೀವಿ. ಅಷ್ಟಭೂತಿಯನ್ನು ತಯಾರು ಮಾಡುವಂಥ ಶ್ರೇಷ್ಠ ಸಂಸ್ಥೆಯು ಕೂಡ ಶಿವಯೋಗ ಮಂದಿರ ಇದೆ. ವಿಭೂತಿ ತಯಾರಾಗಬೇಕು ಅಂತಂದರೆ ಅಲ್ಲಿ ಆಕಳುಗಳು ಇರಬೇಕು. ಆಕಳುಗಳು ಸುಮಾರು 450ಕ್ಕೂ ಹೆಚ್ಚು ಆಕಳುಗಳಿದ್ದಾವೆ. ಆಕಳುಗಳು ಚೆನ್ನಾಗಿರಬೇಕು ಅಂತಂದರೆ ಆಕಳ ಹೊಟ್ಟೆಗೆ ಚೆನ್ನಾಗಿರಬೇಕಲ್ಲ, ಮೇವು ಹೊಟ್ಟು. ಹೀಗಾಗಿ ನಾವು ಅನೇಕ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಹೋದಾಗೆಲ್ಲ ನೆನಪಿಸ್ಕೊಳ್ತಿರ್ತೀವಿ, ನಿಮ್ಮ ಮನೆಗೆ ಎಷ್ಟು ಬೇಕಾಗ್ತದೆ ಅಷ್ಟು ಮೇವು ಇಟ್ಕೊಂಡು ಹೊಟ್ಟು ಇಟ್ಕೊಂಡು ಹೆಚ್ಚುವರಿ ಆಗಿರುವಂಥದ್ದನ್ನು ಇಲ್ಲೇ ಪಕ್ಕದಲ್ಲಿರುವಂಥ ಶಿವಯೋಗ ಮಂದಿರ ತಂದು ಕೊಟ್ಟರೆ ದೊಡ್ಡ ಪುಣ್ಯ ನಿಮಗೆಲ್ಲ ಬರ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ವಿನಂತಿಸ್ಕೊಳ್ತಾ, ಆ ಗೋಮಾತೆಗೆ ಉಣಿಸಿದ ಪುಣ್ಯದ ಫಲ 30 ಮುಕ್ಕೋಟಿ ದೇವತೆಗಳು ಅಂತ ನೋಡ್ರಿ. ಆ ಮುಕ್ಕೋಟಿ ದೇವತೆಗಳಿಗೆ ಪೂಜೆ ಮಾಡಿದ ಫಲ ಯಾವುದಕ್ಕೆ ಬರ್ತದೆ ಅಂದರೆ ಒಂದು ಆಕಳು ಹೊಟ್ಟೆ ತುಂಬಿಸಿದ್ರೆ ಬರ್ತದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಆ ರೀತಿ ಎಲ್ಲ ರೈತ ಬಾಂಧವರು ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಶುಭ ಕೋರಿ 2 ಮಾತಿಗೆ ವಿರಾಮವನ್ನು ನೀಡ್ತಾರೆ.